ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಳ್ಳೆಯತನವು ಶಾಪವು ವರದಾನವು ಗೊತ್ತಿಲ್ಲ. ತುಂಬಾ ಜನ ಹೇಳ್ತಿರ್ತಾರೆ ತುಂಬಾ ಒಳ್ಳೆಯವರು ಸಾರ್ ಅಂತ. ತುಂಬಾ ಒಳ್ಳೆತನಕ್ಕೆ ಬರುವ ಒಂದು ದೊಡ್ಡ ಬಿರುದು ಏನು ಗೊತ್ತಾ? ಕೆಟ್ಟವ. ಕೇಳಿದ್ರಲ್ಲ, ಅವನು ತುಂಬಾ ಲೆಕ್ಕಾಚಾರಪ್ಪ, ಅವನು ಕೇಳ್ಬಿಟ್ಟ, ಅವನು ಬಿಡಲ್ಲ ಅವನಿಗೆ ಅದೊಂದು ಅಪವಾದ. ಕೇಳಿದರೆ ಎಸ್, ವಾಟ್ ಇಸ್ ದಿಸ್, ಹೌ ಕಮ್ ದಿಸ್ ಇಸ್ ಹ್ಯಾಪನ್, ಕೇಳಿದ್ರೆ ಸುಮ್ಮನಿದ್ರೆ ನೀವು ಒಳ್ಳೆಯವನಿಗೆ ಬರೋ ಅಪವಾದ, ಅದು ಶಾಪ ವರ ಬಿಟ್ಬಿಡಿ. ಕೆಟ್ಟವನೆಂಬ ಬಿರುದು ಮಾತ್ರ ನಿಶ್ಚಿತ. ಜಾಗ್ರತೆ. ಯಾಕೆ ಗೊತ್ತೇ ಮಾತು ಹೇಳಿದೆ? ಒಂದು ಅಕ್ಷರ ಇದೆ ಮಕ್ಕಳೇ. ಎಷ್ಟು ಬಾರಿ ನಿಮಗೆ ಕೆಟ್ಟವರು ಅನ್ನೋ ಮಾತು ಬಂದಿದೆ ಹೇಳಿ? ಒಳ್ಳೆಯತನ ವರವೋ ಶಾಪವೋ, ಅದಕ್ಕೆ ಮೀರಿದಂತ ಅಪವಾದ ಅಂತ ನಿಶ್ಚಿತ. ಅದು ನೀವು ಕೆಟ್ಟವರು. ಆ ಅಕ್ಷರ ಒಂದಿದೆ ಮಕ್ಕಳೇ. ನೀವು ಯಾವಾಗ್ಲೂ ನಿಲ್ತೀರಿ. ಎಲ್ರಿಗೂ ನಿಂತಿದ್ದಕ್ಕೆ ನಿಮಗೆ ಬಂದ ಆ ಒಂದು ಶಾಪದ ಮಾತು, ನೀವು ಕೆಟ್ಟವರು ಅಂತ, ನಿಮ್ಮ ಒಳ್ಳೆತನಕ್ಕೆ, ನಿಮ್ಮ ನೇರವಂತಿಕೆಗೆ, ನಿಮ್ಮ ದಿಟ್ಟತನಕ್ಕೆ, ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಪ್ರೀತಿಗೆ, ನಿಮ್ಮ ಸೋಲಿಗೆ ನಿಂತಿದ್ದಕ್ಕೆ, ತಡೆಗೋಡೆಯಾಗಿ ನಿಂತಿದ್ದಕ್ಕೆ, ರಕ್ಷಿಸಿದ್ದಕ್ಕೆ, ಕಾಪಾಡಿದ್ದಕ್ಕೆ ಎಷ್ಟು ಬಾರಿ ಅಪವಾದ ಬಂದಿದೆ ಹೇಳಿ? ಎಷ್ಟು ಬಾರಿ ಒಬ್ಬರೇ ಕಣ್ಣಲ್ಲಿ ನೀರು ಹಾಕಿದ್ದೀರಿ ಹೇಳಿ? ಯಾರಿಗೂ ನೋಡದ ಹಾಗೆ ಹೃದಯ ಮುಟ್ಟ ಹೇಳಿ. ಹೌದು, ಎ ಅಕ್ಷರದಲ್ಲಿ ಹುಟ್ಟುತ್ತವರು ಅರವಿಂದ್, ಅಮರ್, ಆನಂದ್, ಅಕ್ಷತಾ, ಅಕ್ಷಯ್, ಅಜಿತ್. ಎಷ್ಟು ಸೋಲುಗಳು, ಎಷ್ಟು ಜನಕ್ಕೆ ನಿಂತಿದ್ರಿ ನೀವು ಹೇಳಿ ನೋಡೋಣ. ಹೌದು ಅಲ್ವೋ ಹೇಳಿ? ನೀವು ನಿಂತಿದ್ರಿ, ಇದೇ ನಿಜ. ನಿಮ್ಮ ನಿಯತ್ತಿಗೆ, ನಿಜಾಯಿತಿಗೆ ಎಷ್ಟು ಜನ ದುರ್ಬಳಕೆ ಮಾಡಿಕೊಂಡರು ಹೇಳಿ? ಎ ಫಾರ್ ಆಲ್ವೇಸ್ ನಂಬರ್ 1 ಅಂತೀವಿ. ನಿಮಗೆ ಕೊಡಲ್ಲ ಮಕ್ಕಳೇ, ನಂಬರ್ 1 ಕೊಡಲ್ಲ, ಬರೆದಿಟ್ಕೊಳ್ಳಿ. ಆ ಏಕಾಗ್ರತೆ, ಆ ಫೋಕಸ್, ಆ ಡೆಡಿಕೇಶನ್, ಆ ವಿಲ್, ಎಸ್ ಐ ಕ್ಯಾನ್ ಅನ್ನತಕ್ಕಂಥ ಏನಲ್ಲಿ ಹುಟ್ಟಿದವ್ರಿಗೆ ಅದು ಜನ್ಮದ ಬಂದಿರುತ್ತೆ. ಅದಕ್ಕೇನೋ ನಿಮಗ್ ನೋವು. ಯು ಕೆನ್ ನಾಟ್ ಬಿ ನಂಬರ್ 1 ಬಿಕಾಸ್ ನಿಮ್ಮ ತೀರಾ ಒಳ್ಳೆಯತನವೇ. ಹೌದು ಅಲ್ವೇ ಹೇಳಿ? ಎಷ್ಟು ಎದುರಾಳಿಗಳ, ನೀವು ಏನ್ ಮಾಡಿದ್ರು ಎದುರಾಳಿಗಳು ಎಷ್ಟು ಜನ ಆಗಿದ್ದಾರೆ ಹೇಳಿ? ಎಷ್ಟು ಶತ್ರುಗಳಾಗಿದ್ದಾರೆ ಹೇಳಿ? ನೀವು ಒಂಟಿ. ಯು ಸ್ಟ್ಯಾಂಡ್ಸ್ ಟಾಲ್. ಕರೆಕ್ಟ್ ಆಗಿ ಬಳಸಿಕೊಂಡರೆ ಅಕ್ಷರದಲ್ಲಿ ಹುಟ್ಟಿದವರು, ಯು ಆರ್ ಎ ಲೀಡರ್. ಸರಿಯಾದ ಗುರು, ಸರಿಯಾದ ಸಂಗಾತಿ, ಸರಿಯಾದ ಮಂತ್ರಿ, ಸರಿಯಾದ ಒಂದು ವ್ಯಕ್ತಿ ನಿಮ್ಮ ಪಕ್ಕದಲ್ಲಿದ್ದರೆ ನೀವೊಂದು, ನಿಜವಾಗ್ಲೂ ಹೇಳ್ತಾನೆ, ಸುದರ್ಶನಾಸ್ತ್ರ. ಅದು ಭಗವಾನ್ ವಿಷ್ಣು ಕೈಯಲ್ಲೇ ಇರಬೇಕು, ಯಾರ್ಯಾರ ಕೈಯಲ್ಲೂ ಆಗೋಲ್ಲ ಅಂತ. ಅಶ್ವತ್ಥಾಮ ಬಂದು ಒಮ್ಮೆ ಕೇಳ್ಕೋತಾನೆ ಕೃಷ್ಣರ ಹತ್ರ, ಕೃಷ್ಣ ನನಗೆ ಈ ಆಚಾರ್ಯ ಪುತ್ರ ಏನ್ ಬೇಕು ಹೇಳಿ, ತುಂಬಾ ದೂರದ ಏನೋ ಆಸೆ ಇಟ್ಕೊಂಡು ಬಂದಿದ್ದೀರಿ ಅಂತ. ಕೃಷ್ಣರ ಶಕ್ತಿಯೆಲ್ಲ ಸುದರ್ಶನದಲ್ಲಿದೆ. ಸುದರ್ಶನವನ್ನು ತಗೊಂಡೋಗ್ಬಿಟ್ರೆ ಕೃಷ್ಣರಿಲ್ಲ. ಇಂದಲ್ಲ ನಾಳೆ ಒಂದು ಮಹಾಭಾರತ. ಎಷ್ಟಾದ್ರೂ ಆಚಾರ್ಯ ಪುತ್ರರಲ್ವಾ, ಅಷ್ಟು ಮಾತ್ರ ಆಲೋಚನೆ ಇರಲ್ವಾ? ಸಪ್ತ ಚಿರಂಜೀವಿಗಳಲ್ಲಿ ಆತ ಕೂಡ ಒಬ್ಬ. ದ್ರೋಣಾಚಾರ್ಯರ ವರಪುತ್ರ, ಕೃಪಿಯ ವರಪುತ್ರ. ಜನ್ಮದ ಹುಟ್ಟುವಾಗಲೇ ಆ ಶಿವನಿಂದ ನಿರ್ಮಿತವಾಗಿರತಕ್ಕಂಥ ಒಂದು ವಿಶೇಷ ಮಣಿ ಆತನ ಹಣೆಯ ತಿಲಕದಲ್ಲಿರುತ್ತೆ, ನೆನಪಿಟ್ಟುಕೊಳ್ಳಿ. ಅದನ್ನೇ ಕಿತ್ತಾಕೋದು ಕೃಷ್ಣರು ಮಹಾಭಾರತದ ಕಟ್ಟಗಡೆಯ ಪರ್ವದಲ್ಲಿ ಕಿತ್ತು, ಹೋಗು ಶಾಪಗ್ರಸ್ತನಾಗಿ ಅಂತ ಕಳಿಸೋದು ಅಶ್ವತ್ಥಾಮನನ್ನ. ಅಂತ ಅಶ್ವತ್ಥಾಮ ಭಗವಾನ್ ಕೃಷ್ಣರ ಹತ್ರ, ಶ್ರೀಕೃಷ್ಣರ ಹತ್ರ ಬಂದು ನನಗೆ ಸುದರ್ಶನ ಬೇಕಿತ್ತು ಅಂತ. ಹೌದಾ? ಅಷ್ಟೇ ತಾನೆ? ಆಚಾರ್ಯ ಪುತ್ರ ಅಲ್ವಾ? ಹೋಗು.
ಅಲ್ಲಿ ಇಟ್ಟಿದ್ದ ಐದಾಗಾರದಲ್ಲಿದೆ, ಹೋಗಿ ತಗೊಂಡು ಓಹೋ ತಾನು ಆಚಾರ್ಯ ಪುತ್ರ, ಅಸದಳ ಶಕ್ತಿ, ಅಖಂಡ ಶಕ್ತಿ, ಶಿವನಿಂದ ಹೊರಗರ್ವಿತ ಪುತ್ರ, ನೆನಪಿಟ್ಟುಕೊಳ್ಳಿ ಸಾಮಾನ್ಯನಲ್ಲ. ಅಶ್ವತ್ಥಾಮನ ಮುಂದ್ಗಡೆ ಕರೆಕ್ಟಾಗಿ ನಿಂತು ಯುದ್ಧ ಮಾಡಿದ್ರೆ ಸೋಲ್ಸೋರಿಲ್ಲ. ನೆನಪಿಟ್ಕೊಳ್ಳಿ, ನಾರಾಯಣ ಅಸ್ತ್ರವನ್ನ ಇಟ್ಕೊಂಡಿರ್ತಕ್ಕಂಥವ ಅಂತ ಒಂದು ಅಶ್ವತ್ಥಾಮ ಹೋಗಿ ಒಂದು ಕೂದಲು ಕೂಡ ನಲಗಿಸೋಕಾಗಲ್ಲ ಸುದರ್ಶನ ಚಕ್ರವನ್ನ. ಏನು ಮಾಡಿದ್ರು ಕದಲಿಸ್ಲಿಕ್ಕಾಗಲ್ಲ. ಏನಿದು ಅಂತ ಸುಸ್ತಾಗಿ ಬೆವತು ಚಿತ್ತಾಗಿ ಬಂದು ಕೃಷ್ಣರ ಹತ್ರ ಬಂದು ಕೂತ್ಕೋತಾನೆ. ಸ್ವಾಮಿ ಏನು ಮಾಡಿದ್ರು ಕದಲಿಕ್ಕಾಗ್ಲಿಲ್ಲ, ಏನಿದು ಅರ್ಥ ಆದ್ಯೆ? ಆಚಾರ್ಯ ಪುತ್ರನಲ್ವಾ, ದ್ರೋಣರ ಪುತ್ರರಲ್ವಪ್ಪ ನೀನು ಅಂತ ಹೇಳಿ, ನಿನ್ನ ಕೈಲಾಗದ್ದ, ಏನು ಮಾತಾಡ್ತೀಯ ಅಂತ ಹೇಳ್ತಾನೆ. ಅಶ್ವತ್ಥಾಮನ್ಗೆ ಆಗ್ಲೂ ಅರ್ಥ ಆಗಲಿಲ್ಲ. ಸುದರ್ಶನ ಯಾರ ಹತ್ರ ಇರಬೇಕು ಅಲ್ಲೇ ಇರ್ಬೇಕು, ತಾನು ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಅಂದ್ರೇನೆ ಅದು. ಆತನ ತೀರಾ ಒಳ್ಳೆತನವೇ ದುರ್ಯೋಧನನಿಗೆ ಸಾಥ್ ಕೊಟ್ಬಿಟ್ಟಿತ್ತು. ಅಂಥದೊಂದು ನರಮೇಧವನ್ನ ಆತ ಮಾಡಿಬಿಡ್ತಾನೆ. ದ್ರೌಪದಿಗೆ ನಿರಂತರ ಪುತ್ರಶೋಕವನ್ನ ಕೊಟ್ಟು ಬಿಡ್ತಾನೆ. ಪಾಂಡವರಿಗೆ ಸದಾ ಕಣ್ಣೀರು ಹಾಕುವಂತ ಒಂದು ಪರಿಸ್ಥಿತಿ ತಂದೊಡ್ಡು ಬಿಡ್ತಾನೆ. ಐದಾಗಾರಕ್ಕೆ ಕರ್ಕೊಂಡು ಹೋಗ್ತಾರೆ ಕೃಷ್ಣರು. ಕಿರು ಬೆರಳಲ್ಲಿ ಸುಮ್ನೆ ಹಿಂಗಂತ ಸರಕ್ಕನ್ ಬಂದು ಕೂತ್ಕೊಳ್ಳುತ್ತೆ. ಏನಪ್ಪ ಮಾತಾಡ್ತೀಯ ನೀವು? ಆಗ ಭಗವಾನ್ ಶಕ್ತಿಯ ಅರ್ಥ ಆಯ್ತು ಆತನಿಗೆ. ತಾನು ಎಲ್ಲಿರಬೇಕು, ತನ್ನ ಶಕ್ತಿಯನ್ನು ಅಂದ್ರೇನೆ ಅದು. ನಿಮ್ಮಷ್ಟು ಒಳ್ಳೆಯವರಿಲ್ಲ. ನಿಮಗೆ ಸರಿಯಾದ ಗುರು ಸಿಕ್ಕರೆ ನೀವೊಂದು ಬೃಹತ್ ಶಕ್ತಿ, ಸುದರ್ಶನ ಶಕ್ತಿ. ಯಾಕೋ ಏನೋ ನಿಮಗೆ ಸಿಗುವುದಿಲ್ಲ. ರಿಮೆಂಬರ್, ಇಲ್ಲ, ನೀವಾಗಿ ಅಂತ ವ್ಯಕ್ತಿಗಳ ಜೊತೆ ನಿಮ್ಮನ್ನ ನಿಲ್ಲಲು ಬಿಡುವುದಿಲ್ಲ. ದ ರಾಂಗ್ ಪೀಪಲ್, ರಾಂಗ್ ಪರ್ಸೆಪ್ಷನ್, ರಾಂಗ್ ಥಿಂಗ್. ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಸಂಘಗಳು, ತಪ್ಪಾದ ಸಂಸ್ಥೆಗಳು, ತಪ್ಪಾದ ವ್ಯಕ್ತಿಗಳು, ತಪ್ಪಾದಂತಹವರ ಜೊತೆ ಕುಳಿತುಕೋತೀರಿ. ಇಲ್ಲ, ನಿಮಗೇ ಗೊತ್ತಿಲ್ಲದೆಯೇ ಅಲ್ಲೊಂದು ದುರುಪಯೋಗ. ಅತಿಯಾದ ಒಳ್ಳೆಯತನ ವರವೋ ಶಾಪವೋ, ಕೆಟ್ಟವರೆಂಬ ಮಾತು ನಿಶ್ಚಿತ. ಹೌದು ಅಲ್ವೋ ಹೇಳಿ ಅನ್ನಪೂರ್ಣ ಅವರೇ. ಹೇಳಿ ಅನ್ನದಾನಿ ಅವರೇ, ಅಕ್ಷತಾ ಅವರೇ, ಅರವಿಂದ್ ಅವರೇ, ಅಮೃತ ಅವರೇ. ನೀವು ಅಮೃತವೇ ತಾಯಿ ಜೀವ. ನಿಮ್ಮ ಜೀವನದಲ್ಲಿ ನಿಮ್ಮ ಒಳ್ಳೆತನಕ್ಕೆ ಎಷ್ಟು ಸಿಕ್ಕಿದೆ, ಏನ್ ಸಿಕ್ಕಿದೆ ಕರೆಕ್ಟಾಗಿ ಹೇಳಿ. ಯೋಚನೆ ಮಾಡಿ ನೋಡಿ ಎಷ್ಟು ಮನ್ಸಿಗಾಗಿದೆ ಅಂತ. ನಿಲ್ತೀನಿ ಆದ್ರೂ ಅದೊಂದು ಬೇರೆ ಒಂದು ದೊಡ್ಡ ಸಮಸ್ಯೆ. ನಿಮಗೆ ದೈವ ಕೊಟ್ಟಿರುವ ಒಂದು ಬಲ ಏನಂದ್ರೆ ಮರಳಿ ಎದ್ದು ನಿಲ್ಲುವ ಒಂದು ಶಕ್ತಿ. ಎಷ್ಟು ಬಿಟ್ಟು ಬಿದ್ದರೂ ದೈ ಆಲ್ವೇಸ್ ಸ್ಟ್ಯಾಂಡ್ಸ್ ಫ್ರಂಟ್, ಎ ಲೀಡರ್. ಮೊನ್ನೆ ನನ್ನ ಟೀಮ್ ಜೊತೆ ಒಂದು ಸಣ್ಣ ಕಾರ್ಯಕ್ರಮ, ಕೆಲಸ ನಿಮಿತ್ತ ಹೋಗ್ಬೇಕಾದ್ರೆ ನನ್ನ ಟೀಮ್ ಅವರು ಕಾರ್ ಓಡಿಸ್ತೀನಿ ಅಂತ. ನಾವು ಓಡಿಸ್ತೀವಿ ಗುರುಜಿ. ಕುಳಿತುಕೊಳ್ಳಿ, ತುಂಬಾ ದೊಡ್ಡವರುಗಳು, ನೀವು ಕುತ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ ಅಂತ ಡ್ರೈವ್ ಮಾಡ್ತಾ ಕೇಳಿದೆ. ನಾನು ಯಾಕೆ ಡ್ರೈವ್ ಮಾಡ್ತಿದ್ದೇನೆ, ನಿಮ್ಮನ್ನ ಯಾಕೆ ಕುಂದಿರ್ಸಿದ್ದಾನೆ ಗೊತ್ತಾ ಅಂತ. ಗೊತ್ತಿಲ್ಲ ಗುರುಗಳೇ ಅಂತ. ಗುರು ಶುಡ್ ಲೀಡ್ ಫ್ರಮ್ ಫ್ರಂಟ್. ನೀವು ಟೀಮು, ಶಕ್ತಿ ಕೇಂದ್ರಗಳು ನೀವು. ಎಸ್, ನೀವು ನಿಮ್ ಶಕ್ತಿಯನ್ನು ಉಪಯೋಗ ಮಾಡೋದು ಯೋಚನೆ ಮಾಡ್ಬೇಕೇವನ್ನ ರೋಡಲ್ಲಿ ಡ್ರೈವ್ ಮಾಡೋದಲ್ಲ. ಅದನ್ನ ನಾನು ಮಾಡ್ತೀನಿ. ನಮಗೋಸ್ಕರ ಏನ್ ಮಾಡೋಕ್ಕೂ ರೆಡಿ. ಕೃಷ್ಣ ಸಾರಥಿಯಾಗಿಯೇ ಇದ್ದಿತ್ತು. ಪಾರ್ಥ ಸಾರಥಿ. ನನಗೆ ಕೃಷ್ಣನಾಗಿರೋದು ಇಷ್ಟ. ನನಗೆ ಅರ್ಜುನರು ಬೇಕು, ಭೀಮ ಬೇಕು, ನಕುಲ ಸಹದೇವರು ಬೇಕು, ಧರ್ಮರಾಯ ಬೇಕು. ಹೌದು, ನೀವುಗಳು ಅದೆಲ್ಲ ಒಬ್ಬೊಬ್ರು ಇದ್ದೀರಿ, ನಿಮಗೂ ಗೊತ್ತಿಲ್ಲ. ನಿಮ್ ಕೆಲ್ಸದ ಮೇಲೆ ಗಮನ ಕೊಡ್ರಪ್ಪ. ಏನೋ ಒಂದು ಕೆಲ್ಸದ ಮೇಲೆ ಹೋಗ್ತಿದ್ವಿ, ಬನ್ನಿ ಲೆಟ್ ಅಸ್ ಡ್ರೈವ್. ಐ ವಿಲ್ ಡ್ರೈವ್, ಐ ವಿಲ್ ಸರ್ವ್ ಯು. ನಿಮಗೆ ಸರ್ವ್ ಮಾಡ್ತಾನೆ. ಐ ಆಮ್ ರೆಡಿ ಫಾರ್ ದ್ಯಾಟ್. ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ನಮ್ಗೆ ಇವತ್ತರೆಗೂ ಗೊತ್ತಿಲ್ಲ ನೀವೇ ಯಾಕೆ ಗಾಡಿ ಮೇಲೆ ನಿಮ್ಗೇನೋ ಒಂದು ತುಂಬಾ ಕ್ರೇಜ್ ಇರಬೇಕು, ಇನ್ನೊಂದು ಓಡಿಸೋದು ಇಷ್ಟಪಡ್ತೀರಿ. ಖಂಡಿತ ಇಲ್ಲ, ನಿಮಗೋಸ್ಕರನೇ ಅಲ್ರೇ. ನನ್ನ ರಸ್ತೆ ಮೇಲೆ ಗಮನ ಇರಬೇಕು. ಕರ್ಕೊಂಡು ಹೋಗ್ತಿರೋ ನಾನಲ್ವಾ. ಆ ಒಂದು ಕಾರ್ಯದ ಮೇಲೆ ಗಮನ ನಿಮಗಿರ್ಬೇಕು, ರಸ್ತೆ ಮೇಲೆ ಗಮನ ಅಲ್ಲ, ಅಕ್ಕಪಕ್ಕದ ಮೇಲೆ ಅಲ್ಲ. ಕಾರ್ಯದ ಅಕ್ಕಪಕ್ಕದಲ್ಲಿ ಏನಾಗುತ್ತಿದೆ, ದಟ್ ಇಸ್ ವಾಟ್ ಯು ಆರ್. ನಿಮಗ್ ಸರಿಯಾದ ಒಂದು ಗುರು ಸಿಕ್ಕಿಬಿಟ್ರೆ
ಮಾರ್ಗದರ್ಶಕ ಸಿಕ್ಬಿಟ್ರೆ, ಆತ್ಮ ಬಂಧು ಸಿಕ್ಬಿಟ್ರೆ, ಯು ಆರ್ ಅನ್ ಎನಿಗ್ಮಾ. ಏನೋ ಗೊತ್ತಿಲ್ಲ, ಸಿಗೋದೇ ಇಲ್ಲ. ನೋಡಿ, ಒಂದು ಸಂಗಾತಿ ರೂಪದಲ್ಲೋ, ಸ್ನೇಹಿತರ ರೂಪದಲ್ಲೋ, ಮಕ್ಕಳ ರೂಪದಲ್ಲೋ, ಬಂಧು ರೂಪ, ಎಲ್ಲೋ ಒಂದು ಕಚಕ್ ಕಚಕ್ ಕಚಕ್. ಹೌದು ಅಲ್ವೋ ಹೇಳಿ? ಎಷ್ಟು ಜನ ಏನಲ್ಲಿ ಹುಟ್ಟಿರ್ತಕ್ಕಂಥವರು ಆಕಾಂಕ್ಷ ಹೇಳಿ ಮಗು. ಅರವಿಂದ್ ನೀವು ಹೇಳಿ, ಕಾಯ್ತಿರ್ತಾನೆ. ಅನುಪಮ ನೀವು ಹೇಳಿ, ಎಷ್ಟು ಕಣ್ಣೀರು ಹಾಕಿದಿರಿ ಅನುಪಮಾಜಿ? ನಂಗೆ ಗೊತ್ತಿದೆ ಮಕ್ಕಳೇ. ಯಾಕಂದ್ರೆ ಹೇಳಿದ್ನಲ್ಲ, ಲಕ್ಷಾಂತರ ಜನಗಳ ಜೊತೆ ಮಾತಾಡ್ಬೇಕಾದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಒಂದು ವೈಬ್ರೇಷನ್ ಇರುತ್ತೆ. ಐಲ್ ಬಿ ಅಬ್ಸರ್ವಿಂಗ್. ನಿಮ್ಮ ಹೆಸರಿರ್ಬೋದು, ಹೆಸರಿರ್ತಕ್ಕಂಥ ದೇಹ, ಆಲೋಚನಾ, ವಿವೇಚನ, ಚಿಂತನ, ಮಂಥನ. ಓ ಮೈ ಗುಡ್ನೆಸ್, ನಿಮ್ ಶಕ್ತಿ ಬೇರೆ, ಬಲ ಬೇರೆ. ಬಟ್ ಸಿಗಬೇಕು ಅಂತದ್ದು, ಅದು ಕಾಲವೇ ಉತ್ತರ ಕೊಡಬೇಕು, ಇಲ್ಲ ಕಾಲಕ್ಕೆ ಕಾಯೋದಕ್ಕೆ. ನಮಗೆ ಕಾಯೋ ತಾಳ್ಮೆ ಇಲ್ಲ. ತುಂಬಾ ದೊಡ್ಡವ್ರು ಕಾಯುತ್ತಾರೆ ಒಳ್ಳೇದಕ್ಕಾದ್ರು. ಒಂದು ಗಿಡ ಹಾಕಿದ ಮೇಲೆ ಆ ಕೆಚ್ಚಲಿಗೆ ಕೊಡ್ಲಿ ಹಾಕೋದಲ್ಲ, ಆ ಬುಡಕ್ಕೆ ಕೊಡ್ಲಿ ಹಾಕೋದಲ್ಲ, ವರ್ಷಗಟ್ಟಲೆ ಕಾಯುತ್ತಾರೆ. ಅದಕ್ಕೆ ಹಣ್ಣು ಕೊಡೋದದು. ಸೊ ನಿಮ್ಮನ್ನು ಕಾಯಲಿಕ್ಕೆ ಪ್ರಕೃತಿ ಬಿಟ್ಟಿರಲ್ಲ, ಅದೊಂದು ಆಗಿರುತ್ತೆ ದುರಂತಗಳು. ಅದಕ್ಕೆ ನೀವು ಕೆಟ್ಟವರೆಂಬ, ಅದಕ್ಕೆ ಆಗೋದಿಲ್ಲ. ನಿಮ್ಮ ಆ ಬಿದ್ದ ಏಟುಗಳಿಗೆ ಸಿಡಿದು ಬಿಡುತ್ತೀರಿ, ನಿಮ್ಮವರಿಂದ ದೂರ ಆಗ್ಬಿಡ್ತೀರಿ. ಹತ್ತಿರದವರಿಂದಲೇ ನೀವು ಜಡ್ಜ್ಮೆಂಟಲ್ಲಿ ರಾಂಗ್ ಮಾಡ್ಕೋಬಿಡ್ತೀರಿ. ಹೌದೋ ಅಲ್ವೋ ಹೇಳಿ? ಕಾಯ್ತಿರ್ತಾನೆ. ಎ ಅಕ್ಷರದವರ ನಿಮ್ಮ ಬಲ ನನಗ್ ಮಾತ್ರ ಗೊತ್ತು. ಸರಿಯಾದ ಒಂದು ಸನ್ನೆ ಸಿಕ್ಕರೆ ನೀವು ಜಗತ್ತನ್ನ ಆಳಬಲ್ರಿ. ಆಳಿದರು ಕುಟುಂಬದಲ್ಲಿ ನೀವು ಆಲ್ವೇಸ್ ನಂಬರ್ 2ನೇ, ಹತ್ತಿರದವ್ರ ಹತ್ರ ನಂಬರ್ 3ನೇ. ಏನೋ ಒಂದು ಇಟ್ಟಿರ್ತಾನೆ. ಯಾರನ್ನೋ ಒಬ್ರನ್ನ ಕಳ್ಕೊಂಡಿರ್ತೀರಿ ನಿಮ್ಮ ಪಯಣದಲ್ಲಿ. ತುಂಬಾ ಹತ್ತಿರದವರನ್ನು ಏನೋ ಒಂದು ಕಳೆದು ಪಕ್ಕಕ್ಕೆ ತೆಗೆದಿಟ್ಟಿರ್ತಾನೆ. ಹೌದು ಅಲ್ವೋ? ಕಾಯ್ತಿರ್ತಾನೆ ಫಾರ್ ಯುವರ್ ವೈಬ್ರೇಷನ್.